ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ. 12ನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದಲ್ಲಿ 4ನೆಯ ಅಧ್ಯಾಯದ 3ನೆಯ ಭಾಗ. ಮೊದಲ ದಿನದ ನೇರ ಯುದ್ಧದಲ್ಲೇ ರಾವಣ ಸೋತಾಗ ಏನಾಯಿತು ಬಲ್ಲೀರ? ರಾವಣನ ಸಾರಥಿ ಸತ್ತ, ಕುದುರೆಗಳು ಸತ್ತವು, ರಥ ಛತ್ರಿ ಪುಡಿಪುಡಿಯಾದವು, ರಾವಣನ ಆಯುಧಗಳೆಲ್ಲ ನಾಶವಾದವು, ಕಿರೀಟವೂ ಹಾಳಾಯಿತು. ಇಂದ್ರನ ವಜ್ರಾಯುಧದ ಆಘಾತಕ್ಕೆ ಕ್ಷೋಭೆಗೊಳ್ಳದ ರಾವಣ ರಾಮಬಾಣದ ಏಟಿಗೆ ಜರ್ಜರಿತನಾಗಿ ಕೈಯಲ್ಲಿದ್ದ ಬಿಲ್ಲುಬಾಣಗಳು ತಾವಾಗಿಯೇ ಕೆಳಗುರುಳಿದವು. ಅವನ್ನು ಕೈಯಲ್ಲುಳಿಸಿಕೊಳ್ಳಲು ಯತ್ನಿಸಿದರೂ ಆಗಲಿಲ್ಲ. ಇದನ್ನೇ ಶ್ರೀರಾಮಪ್ರಭು ಶರಣಾಗತಿಯನ್ನಾಗಿ ಭಾವಿಸಿದನೆಂದು ಕಾಣುತ್ತದೆ. ಶಸ್ತ್ರ ಕೆಳಗಿಟ್ಟವನನ್ನು ಕರುಣೆಯಿಂದ ನೋಡಿ ಹೇಳುತ್ತಾನೆ, ಅಯ್ಯ, ಇಂದು ಭಯಂಕರ ಯುದ್ಧ ಮಾಡಿ ದಣಿದಿರುವೆ, ಊರಿಗೆ ಹೋಗು. ಎಲ್ಲರಿಗೂ ಆಶ್ವಾಸನೆ ಸಮಾಧಾನ ಹೇಳಿ ನಾಳೆ ಮತ್ತೆ ರಥ ಹತ್ತಿ ಸಾರಥಿಯೊಡನೆ ಬಿಲ್ಲು ಬಾಣ ಹೊತ್ತು ಬಾ, ನನ್ನ ಪರಾಕ್ರಮವನ್ನು ನೋಡುವಿಯಂತೆ. ಇದು ಎಂಥ ಕಾರುಣ್ಯ! ಯುದ್ಧಕಾಂಡದ 59ನೇ ಸರ್ಗದ 143ನೇ ಶ್ಲೋಕ. ಯತ್ ದೃಶಾಗಸಂ ಅರಿಂ ರಘುವೀರ ವೀಕ್ಷ ವಿಶ್ರಮಸ್ಯ ತಾಂ ಇತಿ ಮಮೋಚಿತ ಮುಗ್ಧಮಾಜೌ ಕೋಯಂ ಗುಣಃ ಕತರಕೋಟಿಗತಃ ಕಿಯಾನ್ವಾ ಕಸ್ಯ ಸ್ತುತೆ ಪದಮಹೋ ಬತ ಕಸ್ಯ ಭೂಮಿಃ. ಅತಿ ಮಾನುಷಸ್ತವದ 27ನೇ ಶ್ಲೋಕ ಎಂಬ ಕೂರೇಶರ ಉದ್ಗಾರ ಎಷ್ಟು ಉಚಿತ! ಪತ್ನಿಯನ್ನೇ ಕದ್ದ ಕಳ್ಳ, 10 ತಿಂಗಳು ಕಣ್ಣಿಗೆ ಕಾಣದೆ ಮರೆಸಿಕೊಂಡಿದ್ದ ದ್ರೋಹಿ ಇಂದು ಕಣ್ಣಿಗೆ ಬಿದ್ದು ಸೋತು ಹಣ್ಣಾಗಿ ಸುಲಭವದ್ಯನಾಗಿ ಕೈಗೆ ಸಿಕ್ಕಾಗ ಹೀಗೆ ಬಿಡುವರುಂಟೆ? ವಿಶ್ರಮಿಸಿಕೊಂಡು ಬಾ ಎಂದ ಶತ್ರುವಿಗೂ ಕಾರುಣ್ಯ ತೋರುವ ರಣಧೀರನುಂಟೆ? ಇದು ಎಂಥ ಗುಣ! ರಾತ್ರಿ ಯೋಚಿಸಿ ಬೆಳಗಾಗುವುದರಲ್ಲಿ ತಪ್ಪಾಯಿತು ಎಂದು ಶರಣಾಗತಿ ಮಾಡುವನೇನೋ ಎಂದು ನಿರೀಕ್ಷಿಸಿ ಅಲ್ಲವೇ ಹಾಗೆ ಬಿಟ್ಟದ್ದು? ಈ ಔದಾರ್ಯ, ಶೀಲ, ವಾತ್ಸಲ್ಯ ಭಗವಂತನಿಗೆ ಹೊರತು ಮನುಷ್ಯ ಮಾತ್ರನಲ್ಲಿ ಹಾಗೆ ಕಂಡದ್ದುಂಟೆ? ಇದನ್ನು ಚಿತ್ರಿಸಿದ ವಾಲ್ಮೀಕಿಯ ಮಾನವೀಯತೆಯೂ ಕಥಾನಾಯಕನ ಉದಾತ್ತತೆಯೂ ಎಂಥವು! ಶತ್ರುವನ್ನೂ ವಶೀಕರಿಸಬಲ್ಲ ಈ ಗುಣ ಲೋಕೋತ್ತರವಲ್ಲವೇ? ಕೊನೆಗೂ ತಪ್ಪೊಪ್ಪಿಗೆ ಇಲ್ಲದೆಯೇ ಕಾದ ರಾವಣ ರಾಮನ ಕೈಲಿ ಸತ್ತಾಗ ಧರ್ಮ ವೃತ ಸದಾಚಾರ ಬಿಟ್ಟ ಈ ದುಷ್ಟನಿಗೆ ತಾನು ಅಂತ್ಯ ಸಂಸ್ಕಾರ ನಡೆಸುವುದು ಉಚಿತವಲ್ಲವೆಂದು ವಿಭೀಷಣ ಹೇಳಿದಾಗ ಶ್ರೀರಾಮಚಂದ್ರನ ನಡತೆಯನ್ನು ಗಮನಿಸಿ. ಇವನು ಕಾಮಿ, ದುರಾಚಾರಿ ಎಂಬುದು ನಿಜ. ಆದರೆ ತೇಜಸ್ವಿ, ಬಲವಾನ್, ಶೂರ, ಇಂದ್ರಾದಿಗಳಿಗೂ ಅಜೇಯ ಮತ್ತು ಒಂದರ್ಥದಲ್ಲಿ ಹಿರಿಯ. ಈಗ ನೀನು ಅವನ ಸಂಸ್ಕಾರ ಮಾಡಲೇಬೇಕಾದ್ದು ನ್ಯಾಯ. ಅಷ್ಟೇ ಅಲ್ಲ, ಈಗ ಇವನು ನಿನಗೆ ಹೇಗೋ ನನಗೂ ಹಾಗೇ ಇದ್ದಾನೆ. ಮಮ ಶೇಷ ಯಥಾ ತವಃ. ಯುದ್ಧಕಾಂಡದ 114, 102ನೇ ಶ್ಲೋಕ ಎನ್ನುವ ಈ ಕೊನೆ ಮಾತಿನ ಭಾವವೇನು? ಮರಣಾಂತಾನಿ ವೈರಾಣಿ ನಿರ್ವೃತ್ತಂ ನ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರಃ ಮಮ ಶೇಷಕ ಯಥಾ ತವಃ. 112ನೇ ಸರ್ಗ 26ನೇ ಶ್ಲೋಕ. ಪಾಮರರು ಹೀಗೆ ಭ್ರಮಿಸಿಯಾರು. ಇವನು ಈಗ ಸತ್ತು ನನ್ನ ವೈರ ತೀರಿತು, ಇವನ ವಧೆಯಿಂದ ನನ್ನ ಉದ್ದೇಶ ಕೈಗೂಡಿತು. ಈಗ ಇವನಿಗೆ ಉತ್ತರ ಕ್ರಿಯೆ ಮಾಡು. ಹೆಣವಾದ ಇವನು ಈಗ ನಿನಗೆ ಹೇಗೋ ನನಗೂ ಹಾಗೇ ನಿಷ್ಪ್ರಯೋಜಕ ಎಂದು. ಸಂಸ್ಕಾರವಿಲ್ಲದವರಿಗೆ ಇಷ್ಟೇ ತಿಳಿಯುವುದಾದರೆ ಪೂರ್ವಾಚಾರ್ಯರು ಇಲ್ಲಿನ ರಾಮಭಾವವನ್ನು ಬೇರಾಗಿಯೇ ಅರ್ಥೈಸಿದ್ದಾರೆ. ರಾವಣ ಈಗ ಸತ್ತ ಮೇಲೆ ನನ್ನನ್ನಿನ್ನೂ ದ್ವೇಷಿಸಲಾರ. ಬದುಕಿರುವಾಗಲೇ ಇವನಿಗೊಂದು ಒಳ್ಳೆಯದನ್ನು ಮಾಡಬೇಕೆಂದಿದ್ದ ನನ್ನ ಆಸೆ ಕೈಗೂಡದೆ ಇವನು ಸತ್ತ ಮೇಲೆಯೇ ಕೈಗೂಡಿತು. ಇವನಿಗೆ ಉತ್ತರ ಕ್ರಿಯೆಯನ್ನಾದರೂ ನಡೆಸುವುದು. ಅವನು ನನ್ನನ್ನು ದ್ವೇಷಿಸುತ್ತಿದ್ದನೇ ವಿನಃ ನಾನು ಅವನನ್ನಲ್ಲ. ಅವನ ಮರಣದಿಂದ ಅದೂ ಅಂತ್ಯವಾಯಿತು. ವಿಭೀಷಣ, ನಿನಗೆ ಹೇಗೆ ಅವನು ಅಣ್ಣನೋ ನನಗೂ ಹಾಗೆಯೇ ಎಂದು ತಿಳಿ.
ನೀನು ಈ ಕುಂಟು ನೆಪ ಹೇಳಿ ಅಣ್ಣನಿಗೆ ಸಂಸ್ಕಾರ ನಿರಾಕರಿಸುವೆಯಾದರೆ ನಾನೇ ಮಾಡಬೇಕಾದೀತು. ಅಣ್ಣ ತಮ್ಮಂದಿರಲ್ಲಿ ಒಬ್ಬನಿಗೆ ಅತಿಶಕ್ತಿಯೋ ಅನುಪಸ್ಥಿತಿಯೋ ಅಸೌಕರ್ಯವೋ ಆದರೆ ಈಗ ಇನ್ನೊಬ್ಬ ಮಾಡುವುದು ಉಂಟಲ್ಲವೇ, ಹಾಗೆ ಎಂದು ಉದಾರವಾಗಿ ನುಡಿಯುವ ಶ್ರೀರಾಮ ಇಲ್ಲಿ ನಮಗೆ ಮಾನವ ಮಾತ್ರನಾಗಿ ತೋರಲಾರ ಅಲ್ಲವೇ. ಇದೇ ಪ್ರಸಂಗವನ್ನು ಸಂಕ್ಷೇಪವಾಗಿ ಆದಿಸರ್ಗದಲ್ಲಿ ಬರೆಯುವಾಗ ವಾಲ್ಮೀಕಿ ಮುನಿಯು ಇನ್ನೊಂದು ಸೂಕ್ಷ್ಮ ವಿಷಯವನ್ನು ಸೂಚಿಸಿದ್ದಾನೆ. ರಾವಣ ವಧೆಯಾಗಿ ವಿಭೀಷಣನಿಗೆ ಪಟ್ಟಗಟ್ಟಿದಾಗ ರಾಮಚಂದ್ರನು ಕೃತಕೃತ್ಯನೂ ವಿಗತಜ್ವರನೂ ಆದನಂತೆ. ಅಭಿಷಿಚ್ಯ ಚ ಲಂಕಾಯಾಂ ರಾಕ್ಷಸೇಂದ್ರಂ ವಿಭೀಷಣಂ ಕೃತಕೃತ್ಯಸ್ತದಾ ರಾಮೋ ವಿಜ್ವರಃ ಪ್ರಮುಮೋದಃ. ಬಾಲಕಾಂಡದ 1ನೇ ಸರ್ಗದ 85ನೇ ಶ್ಲೋಕ. ಏನರ್ಥ? ಶತ್ರುವಧೆ ಮಾಡಿ ಸ್ವಾರ್ಥ ತೀರಿಸಿಕೊಂಡ ರಾಮನು ಸಂತೋಷಪಟ್ಟು ದುಃಖ ನೀಗಿದನೆಂದಷ್ಟೇ ಸಾಮಾನ್ಯವರ್ಥವು. ಇದು ಪಾಮರರಿಗೆ ಕಾಣಿಸಿತು. ಸುಸಂಸ್ಕೃತಾರ್ಥ ಅದಲ್ಲ. 1. ರಾವಣನು ವೀರ್ಯ ತೇಜಸ್ಸಿನಿಂದ ಕೂಡಿದ್ದರೂ ಕ್ರೂರಿಯೂ ದುರಾಚಾರಿಯೂ ಆಗಿದ್ದು ವಿಧಿ ಇಲ್ಲದೆ ಕೊಲ್ಲಲ್ಪಟ್ಟ ಅವನು ಪುತ್ರ ಮಿತ್ರ ಜ್ಞಾತಿ ಬಾಂಧವರನ್ನೆಲ್ಲ ಕೊಂದೇ ಅವನನ್ನೂ ಕೊಲ್ಲಬೇಕಾಗಿ ಬಂದುದು ರಾಮಚಂದ್ರನಿಗೆ ತುಂಬ ವ್ಯಥೆಯುಂಟು ಮಾಡಿತ್ತು. ಅದೇ ಅವನನ್ನು ಆವರಿಸಿದ್ದ ಜ್ವರ. ಉತ್ತರ ಕ್ರಿಯೆ ಮಾಡಲು ಅವನ ಒಬ್ಬರೂ ಮಕ್ಕಳು ಉಳಿಯದಂತೆ ಅವನ ವಂಶವೇ ನಾಶವಾಗಬೇಕಾಗಿ ಬಂದುದು ಅದು ಶ್ರೀರಾಮನ ಕೈಲಿ. ಈ ಕರುಣಾಳುವಿಗೆ ಒಳಗೊಳಗೆ ಸುಡುತ್ತಿದ್ದ ಜ್ವರವಾಗಿತ್ತು. ಅಂಥವರಲ್ಲಿ ವಿಭೀಷಣನೆಂಬ ಒಬ್ಬ ತಮ್ಮನಾದರೂ ಉಳಿಯುವಂತಾಗಿ ಅವನಿಗೆ ಈ ಲಂಕೈಶ್ವರ್ಯವನ್ನು ಕೊಟ್ಟು ಅವನು ಅದನ್ನೊಪ್ಪಿದುದು ಈ ಜ್ವರ ಕೊಂಚ ಶಾಂತವಾದಂತಾಯಿತು. ಹರಾಯಿರಪ್ಪಡಿ 7ನೇ ಸರ್ಗ 6-9ನೇ ಶ್ಲೋಕ. 2. ಭರತ ಹಿಂದೆ ಎಷ್ಟು ಹೇಳಿದರೂ ನನಗೆ ರಾಜ್ಯ ಬೇಡ ಎನ್ನುತ್ತಾ ರಾಮನನ್ನೇ ಕಿರೀಟ ಧರಿಸುವಂತೆ ಒತ್ತಾಯ ಮಾಡಿದಂತೆ ಈಗ ಈ ವಿಭೀಷಣನೂ ಹಾಗೆ ತಕರಾರು ಎತ್ತಿದರೆ ಇವನನ್ನು ಒಪ್ಪಿಸುವುದೆಂತು ಎಂಬ ಜ್ವರ ಬಂದು ರಾಮನನ್ನು ಬಹುಕಾಲ ಕಾಡುತ್ತಾ ಮೈ ಬಿಳಿಚಿ ಹೋಗಿತ್ತಂತೆ. ಈಗ ಅವನು ಹಾಗೆ ತಂಟೆ ಮಾಡದೇ ಒಪ್ಪಿದ್ದರಿಂದ ರಾಮನಿಗೆ ಕೃತಕೃತ್ಯತೆ ಉಂಟಾಗಿ ಆ ಜ್ವರವೂ ಇಳಿಯಿತಂತೆ. ಈಡು 6ನೇ ಸರ್ಗ 2-10ನೇ ಶ್ಲೋಕ. 3. ವಿಭೀಷಣ ರಾಜ್ಯ ಕೇಳಲಿಲ್ಲ. ಆದರೂ ಸನ್ಮಿತ್ರನಿಗೆ ತಾನೇ ರಾವಣನ ರಾಜ್ಯವನ್ನು ಕೊಟ್ಟು ಪಟ್ಟಗಟ್ಟಿ ರಾಮ ಹರ್ಷಿಸಿದ. ಹಿಂದೆ ಸುಗ್ರೀವನಿಗೂ ಪಟ್ಟ ಕಟ್ಟಿ ಆನಂದಿಸಿದ್ದ. ಆದರೆ ಇನ್ನೊಬ್ಬ ಸನ್ಮಿತ್ರನಿಗೆ ಸದ್ಭಕ್ತನಿಗೆ ತನಗಾಗಿ ಪ್ರಾಣವನ್ನೇ ಕೊಟ್ಟವನಿಗೆ ಜಟಾಯುವಿಗೆ ಇವರಂತೆ ಏನೊಂದೂ ಸನ್ಮಾನ ಮಾಡಲಾಗಲಿಲ್ಲ ಎಂಬ ಕೊರತೆ ಈಗ ರಾಮನನ್ನು ಬಾಧಿಸಿದಂತೆ. ವಿಗತ ಜ್ವರ ಎಂದರೆ ವೌ ಅಂದರೆ ಪಕ್ಷಿಣಿ ಅಂದರೆ ವಿ ಅಂದರೆ ಪಕ್ಷಿ ಎಂಬುದು ನಿಘಂಟುವಿನ ಅರ್ಥ. ಪಕ್ಷಿರಾಜನಾದ ಜಟಾಯುವಿನ ನೆನಪಿನಲ್ಲಿ ಕೊಂಚ ಮನಸ್ಸು ವ್ಯಗ್ರವಾಗಿ ಕ್ಲೇಶವಾಯಿತು ಎಂಬ ಅರ್ಥವನ್ನು ವ್ಯಾಖ್ಯಾನಕಾರರು ಸೂಚಿಸಿದ್ದಾರೆ. ಅಂದರೆ ಗೋವಿಂದರಾಜರು ಸೂಚಿಸಿದ್ದಾರೆ. ಒಬ್ಬ ಮಗನ ಮುಂಜಿಯೋ ಮದುವೆಯೋ ನಡೆಯುತ್ತಿರುವಾಗ ತಂದೆಯು ಈ ಮುಂಜಿ ಮದುವೆ ಮಾಡಿಸಿಕೊಳ್ಳದೇ ಸತ್ತ ಇನ್ನೊಬ್ಬ ಮಗನನ್ನು ಆಗ ನೆನೆಸಿಕೊಂಡು ಕಿಂಚಿತ್ ದುಃಖಿಸಿ ಪ್ರಕೃತದ ಉತ್ಸವದಲ್ಲಿಯೂ ಹೇಗೋ ಆನಂದಿಸುವಂತೆ ಇಲ್ಲಿ ಪ್ರಮುಮೋದ ಎಂಬುದರ ಭಾವ. ಈ ಆಶ್ಚರ್ಯ ಸೂಚಿಸಲೆಂದೇ ಹಕಾರದ ಅವ್ಯಯವೂ ಇಲ್ಲಿ ಬಂದಿದೆ ಎನ್ನುತ್ತಾರೆ. ಈ ಅರ್ಥವು ಎಷ್ಟು ಉಚಿತವೆಂಬುದನ್ನು ಜಟಾಯು ಪ್ರಸಂಗದ ರಾಮವಾಕ್ಯಗಳೇ ದೃಢಪಡಿಸುತ್ತವೆ. ಸೀತಾಹರಣಜಂ ದುಃಖಂ ನ ಮೇ ಸೌಮ್ಯ ತಥಾಗತಂ ಯಥಾ ವಿನಾಶೇ ಗೃಧ್ರಸ್ಯ ಮತ್ಕೃತೆ ಚ ಪರಂತಪ. ಅರಣ್ಯಕಾಂಡದ 68ನೇ ಸರ್ಗ 2ನೇ ಶ್ಲೋಕ. ಅಯ್ಯ ಲಕ್ಷ್ಮಣ, ಸೀತಾದೇವಿಯು ಕಳೆದು ಹೋದಳೆಂಬ ದುಃಖವೂ ನನ್ನನ್ನು ಹೀಗೆ ಬಾಧಿಸಲಿಲ್ಲ. ಈ ಪಕ್ಷಿಯು ನನಗಾಗಿ ಹೀಗೆ ಪ್ರಾಣ ಕೊಟ್ಟದ್ದು ಮಾತ್ರ ನನ್ನನ್ನು ಸುಡುತ್ತಿದೆ.
ಎಂದವನೇ ನನಗೆ ಇವನು ತಂದೆಯಂತೆ ಪೂಜ್ಯ. ನನ್ನ ಪಿತೃಪೈತಾಮಹಾರ್ಜಿತ ರಾಜ್ಯ ಪದವಿಯನ್ನೂ ಬಿಟ್ಟು ನನಗಾಗಿ ಪ್ರಾಣವನ್ನೇ ಕೊಟ್ಟನಲ್ಲ, ಇಂಥವರುಂಟೆ ಎಂದಳುತ್ತಾನೆ. ಇಲ್ಲಿ ಶ್ರೀರಾಮ ಹೃದಯವನ್ನೇ ಪ್ರತಿಪಾದಿಸುವ ಒಂದು ಶ್ಲೋಕ ರತ್ನವಿದೆ. ಸರ್ವತ್ರ ಖಲು ದೃಶ್ಯಂತೆ ಸಾಧವೋ ಧರ್ಮಚಾರಿಣಃ ಶೂರಃ ಶರಣ್ಯ ಸೌಮಿತ್ರೇ ತಿರ್ಯಗ್ಯೋನಿತ ತೇಷ್ವಪಿ. 24ನೇ ಶ್ಲೋಕವಿದು. ಈ ಶ್ಲೋಕದ ಅರ್ಥವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.